ಅಲ್ಲ, ಈ ಸುಮ ಏನು ಅಡುಗೆ ಮಾಡಕ್ ಕೊಟ್ರು ಇದೇ ನಾನು ಫಸ್ಟ್ ಟೈಮ್ ಮಾಡಿದ್ದು, ಇದೇ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತಾಳಲ್ಲ. ಅಪ್ಪ ಅಮ್ಮನ ಮನೇಲಿ ಇವಳು ಅಡುಗೆ ಮಾಡೋದೇ ಕಲ್ತಿಲ್ವಾ ಎಂತದು? ಅಡುಗೆ ಮನೆಗೇನು ಹೋಗೇ ಇಲ್ಲ ಅನ್ಸತ್ತೆ ಇವಳು. ಬರೀ ಕಾಲೇಜಿಗೆ ಹೋಗೋದು ಮನೆಗೆ ಬರೋದು ಇಷ್ಟೇ ಮಾಡಿದಾಳೆ ಅನ್ಸತ್ತೆ. ನನ್ನ ಮಗನೊಂದು ಬೇರೆ ಲವ್ ಬೇರೆ ಮಾಡ್ತಿದ್ಲಲ್ಲ, ಅದಕ್ಕೆ ಇವಳಿಗೆ ಎಲ್ಲಿ ಅಡುಗೆ ಮಾಡಕ್ಕೆ ಪುರ್ಸತ್ತಿರ್ಬೇಕು. ಬರೀ ಫೋನಲ್ಲಿ ಮಾತಾಡೋಣ, ಮೆಸೇಜ್ ಮಾಡೋಣ, ಇದೇ ಆಗಿತ್ತು ಅನ್ಸತ್ತೆ. ಅದಕ್ಕೆ ಎಂಥ ಅಡುಗೆನೂ ಕಲ್ತಿಲ್ಲ. ಅವ್ರ ಅಪ್ಪ ಅಮ್ಮಗೂ ಯಾಮರ್ಸಿ ಲವ್ ಮಾಡ್ಕೊಂಡು ನನ್ನ ಮನೆ ಹಾಳು ಮಾಡಕ್ಕೆ ಬಂದಾಳೆ. ಇಲ್ಲಿ ನನ್ನ ತಲೆ ಕೆಡ್ಸೋಕ್ಕೆ, ನನ್ನ ತಲೆ ನೋವು ಕೊಡಕ್ಕೆ ಬಂದಾಳೆ. ಏನು ಮಾಡಿದ್ರು ಹೇಳೋದು ಒಂದೇ, ನಾನಿದೇ ಫಸ್ಟ್ ಟೈಮ್ ಮಾಡಿದ್ದು ಅಂತ. ಇಂಥವರಿಗೆಲ್ಲ ಎಂಥದ್ದು ಬೇಕೇನಪ್ಪ ಅತ್ತೆ ಮನೆ ಎಲ್ಲ. ಏನು ಮಾಡೋಕ್ಕಾಗತ್ತೆ, ನಮ್ಮ ಹಣೆ ಬರ ನಾವು ಅನುಭವಿಸ್ಬೇಕಷ್ಟೆ. ಇಂಥವರೆಲ್ಲ ಸೊಸೆಗೆ ಬಂದರೆ ನಾವೇ ಏನೂ ಮಾಡೋಕ್ಕಾಗಲ್ಲ. ಉಡರ್ ಪುಣ್ಯನೋ ಅನ್ನಂಗೆ ನಮ್ಗೆ ಯಾವ ಪುಣ್ಯನೂ ಇಲ್ಲ. ನಾವು ಮಾಡಿ ಯಾವ ಜನ್ದಾಗ ಯಾವ ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ, ಈ ಜನ್ದಾಗ ಹಿಂಗೆ ಆಗೈತಿ. ನನ್ನ ಮಗನೂ ಮಾತು ಕೇಳ್ದಂಗೆ ಆಗ್ಬಿಟ್ಟ. ನನ್ನ ಮಗನ ಹತ್ರ ಅಷ್ಟು ಸರಿ ಹೇಳಿದ್ರು, ಬೇಡ ಕಣೋ ನೋಡ್ಬಿಟ್ಟು ಮದುವೆ ಆಗೋಣ, ಕೇಳೋಣ, ಹಂಗೆ ಹಿಂಗೆ ಅಂದರೆ ಇಲ್ಲ ನಾನು ಲವ್ ಮಾಡಿದ್ದೀನಿ, ನಾನು ಅದೇ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಮದುವೆ ಮಾಡ್ಕೊಂಡು ಬಂದ. ಈಗ ನೋಡ್ರೆ ಒಂದು ಕೆಲಸ ಬರೋದಿಲ್ಲ, ಏನಿಲ್ಲ. ನನ್ನ ಗೋಳು ತಿಂತವೆ, ನನ್ನ ಗೋಳು ಹೊಯ್ಕಿಂತಾರೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಏನು ಮಾಡೋಕ್ಕಾಗುತ್ತೆ? ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಈಗ ಆಗೋಗ್ಬಿಟ್ಟೈತಿ, ಎಂತ ಮಾಡೋಕ್ಕೂ ಆಗಲ್ಲ. ಸರಿ, ನನ್ನ ಮಗಳು ಎತ್ತ ಹೋದ್ಲು, ಊಟ ಮಾಡಿ ಎಷ್ಟೊತ್ತಾಯ್ತು ಬಂದು ಇಲ್ಲಿ ಮಲಗಾದ್ರೂ ಮಲಗ್ಬೋದಿತ್ತಲ್ಲ. ಅಷ್ಟು ಟೈಮ್ ಮಾಡ್ಕೊಂಡು ಬಂದಾಳೆ, ಊಟ ಮಾಡಾಳೆ. ಪಾಪ ಮಲಗಿದ್ರೆ ಮಲಗ್ಬೋದಿತ್ತು. ನೋಡೋಣ, ಕರಿತೀನಿ ರೀ. ಶ್ರುತಿ ಎಲ್ಲಿದೆಯಾ? ಬಾಯಿಲಿ ಒಳಗೆ. ಏನಮ್ಮ, ಏನಕ್ಕೆ ಕರೆದಿರೋದು? ಅಲ್ಲ, ಅಷ್ಟೊತ್ತಾಯ್ತಲ್ಲ, ಊಟ ಮುಗಿಸಿ ಮಲಗ್ತೀಯ ಎಂತದಂತ ಕರೆದೆ. ಮಲಗದಿದ್ರೆ ಮಲಗು, ಇಲ್ಲೇ ನಾನು ಈ ಕಡೆ ಮಲ್ಕೋತೀನಿ, ನೀನು ಬೇಕಾದ್ರೆ ಆ ಕಡೆ ಮಲ್ಕೋ. ಸೊ ಪಾಪ ನೀನು ಅಷ್ಟು ದೂರಿಂದ ಬಂದು ಬೆಂಗಳೂರಿಂದ ಸುಸ್ತಾಗಿಲ್ಲೇನೆ ನಿನಗೆ? ಬಂದು ಮಲ್ಕೋ, ಸ್ವಲ್ಪ ರೆಸ್ಟ್ ಆದರೂ ಮಾಡು. ಆಮೇಲೆ ಬೇಕಾದ್ರೆ 5:30, 6 ಗಂಟೆ ಸಂಜೆ ಅಷ್ಟೊತ್ತಿಗೆ ಎದ್ದು ಚಾಗಿ ಕುಡಿದತ್ತಾಗೆಲ್ಲರೂ ಓಡಾಡಕ್ಕೆ ಹೋಗೋದಂತೆ. ಈಗ ಒಂಚೂರು ಮಲ್ಲಿಗೆ ಹೇಳು. ಹ್ಞೂ ಅಮ್ಮ, ಆಯಿತು. ಇಷ್ಟೊತ್ತ ಏನು ಮಾಡ್ತಾ ಇದ್ದೆ? ಅಲ್ಲೇ ಹೊರಗೆ ಕೂತ್ಕೊಂಡು. ಆಗಲೇ ಬರ್ಬೇಕಿತ್ತು ತಾನೆ, ಆಗಲೇ ಊಟ ಮುಗೀತಲ್ಲ, ಆಗಲೇ ಬಂದಿದ್ರೆ ಏನಾಗ್ತಿತ್ತು ನಿನಗೆ? ಅಲ್ಲಿ ಹೊರಗೆ ಕೂತ್ಕೊಂಡು ಎಂತ ಮಾಡ್ತಾ ಇದ್ದೆ? ಏನಿಲ್ಲಮ್ಮ, ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಹಾಕ್ತಾ ಇದ್ದೆ, ಮನೆಗೆ ಬಂದು ರೀಚ್ ಆದೆ ಅಂತೇಳಿ. ಅವರು ಹೇಳಿದರು ಮನೆಗೆ ರೀಚ್ ಆದ ತಕ್ಷಣ ಒಂದು ಮೆಸೇಜ್ ಹಾಕು ಅಂತ. ಅದಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಹಾಕ್ತೆ. ಈ ರೂಮಿಗೆ ಬಂದ್ಬಿಟ್ರಂತೂ ಒಂದು ಸ್ವಲ್ಪನೂ ಇಂಟರ್ನೆಟ್ಟು ಸಿಗಲ್ಲ, ಏನೂ ಸಿಗಲ್ಲ. ಅದಕ್ಕೋಸ್ಕರ ಮನೆ ಅಲ್ಲಿ ಹೊರಗೆ ಕೂತ್ಕೊಂಡು ಎಲ್ಲ ಮೆಸೇಜ್ ಹಾಕ್ತಾ ಇದ್ದೆ ಅಮ್ಮ. ಅದೇನೋ ತಂಗಿ, ನಮ್ಮ ಕಾಲದಾಗೆಲ್ಲ ಇದೆಲ್ಲ ಇರಲಿಲ್ಲ ಇತ್ತಪ್ಪ. ನಾವು ಯಾರಿಗೆ ಅಲ್ಲಿ ರೀಚ್ ಆದರೂ ಗೊತ್ತಾಗಲ್ಲ ಇತ್ತು, ಎಲ್ಲಿ ಹೋಗಿ ಬಂದ್ರೂ ಗೊತ್ತಾಗೋದಿಲ್ಲ ಇತ್ತು. ನೀವೇನೋ ಮೊಬೈಲು ಇಂಟರ್ನೆಟ್ಟು ಅಂತೀರಪ್ಪ, ಅದು ಎಂತ ಮಾಡ್ತೀರೋ ಏನೋ ಗೊತ್ತಿಲ್ಲ. ಯಾವ ನೋಡ್ರು ಮೊಬೈಲ್ ಇಟ್ಕೊಂಡು ಟುಯಿ ಮಾಡ್ತಾನೇ ಇರ್ತೀರ. ಅದೇನು ಮಾಡ್ತೀರೋ, ಅದರಲ್ಲಿ ಯಾರಿಗೆ ಮೆಸೇಜ್ ಹಾಕ್ತೀರೋ ಏನೋ ಗೊತ್ತಿಲ್ಲಪ್ಪ. ನೀವು ಈ ಥರ ಮಾಡೇ ಹಿಂಗಾಗಿದ್ದು ಅನ್ಸತ್ತೆ. ಅಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಯಾರಿಗಾದರೂ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂದರೆ ಇಮಿಡಿಯೇಟ್ ಮಾಡ್ಬೋದು. ನೀವಲ್ಲಾದರೆ ನೋಡು, ನಿಮ್ಗೆ ಏನಾದರೂ ಆವಾಗ ಯಾರು ವಿಷಯ ಏನಾದರೂ ಹೇಳಬೇಕಂದ್ರೆ ಅವ್ರ ಮನೆಗೆ ಹೋಗಬೇಕಿತ್ತು, ಇಲ್ಲ ಲೆಟ್ರ್ ಬರಿಬೇಕಿತ್ತು. ನೋಡು, ಇವಾಗೆಲ್ಲ ಹಾಗಲ್ಲ. ಒಂದು ಮೊಬೈಲ್ ಇದೆ, ಎಲ್ಲರೂ ಇದ್ದಲ್ಲೇ ನೀವು ಏನು ವಿಷಯ ಅಂತ ತಿಳ್ಕೊಬೋದು. ಈಗ ನಾನು ಬೆಂಗಳೂರಾಗಿದ್ದೆ, ನೀನು ಎಷ್ಟು ಸರಿ ಕಾಲ್ ಮಾಡ್ತಿದ್ದೆ ಹೇಳು? ಹಾಗೆ ಎಲ್ರೂ. ಅವಳು ಸುಮ್ಮನೆ ಹಂಗೆ ಮಾಡ್ತಾ ಇರ್ತಾಳೆ. ಈ ಮೊಬೈಲಿಂದಾನೇ ನನ್ನ ಮಗನ್ನು ಪಟಾಯಿಸ್ಕೊಂಡಿದ್ದು ನೋಡು. ನಿಮ್ಮತಿ ಮಾಡಿದ್ದು ಇದೆ, ಯಾವ ನೋಡ್ರು ಮೊಬೈಲ್ ಇಟ್ಕೊಂಡು ಕುತ್ಕೊತಾಳೆ. ಅದೇನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ಅವಳು ಹಾಗೆ 24 ಗಂಟೆ ಮೊಬೈಲ್ ಇಟ್ಕೊಂಡು ಟುಯಿ ಅನಿಸ್ತಾನೆ ಇರ್ತಾಳೆ. ಈ ಮೊಬೈಲಿಂದಾನೇ ಅರ್ಧ ನನ್ನ ಮಗನ ತಲೆ ಕೆಡಿಸಿ ಅವಳು ನಮ್ಮನೆ ಬಂದಾಳೆ. ಏನಮ್ಮ ಹಾಗೆ ಹೇಳ್ತಿದ್ಯಾ? ಅವಳು ಮೊಬೈಲ್ ನೋಡಿದ್ರೆ ಏನು ತಪ್ಪಾಗತ್ತೆ ಬಿಡು. ನಾನು ನೋಡ್ತಾ ಇದ್ದೀನಲ್ಲ, ಹಾಗೆ ನೋಡ್ತಾಳೆ. ಅವಳು ಏನಾರು ಅಣ್ಣ ಕಾಲ್ ಮಾಡೋಕ್ಕೋಸ್ಕರ ಮೊಬೈಲ್ ನೋಡ್ಬೋದೇನ. ನೀನೆಂತ ಅವಳ ಮೇಲೆ ಅಷ್ಟೊಂದು ಇದು ಮಾಡ್ಕೊಂಡು ಹೋಗ್ತೀಯಾ? ಹೌದು, ಅವಳಿಗೆ ಏನು ಹೇಳಬಾರ್ದು. ಅವಳು ಹೇಳಿದ್ನೆಲ್ಲ ನಾವೇ ಕೇಳಿಸ್ಕೊಂಡು ಕುತ್ಕೋಬೇಕು. ಅವಳು ಯಾವ ನೋಡಿದ್ರು ಹಾಗೆ ಹಿಂಗೆ ಇದು ಹಾಗೆ ಅಂತಾಳೆ. ಅದು ಎಲ್ಲಿ ಅಂತ ಬಂದು ಸೇರ್ಕೊಂಡ್ಲೋ ಏನೋ, ನನ್ನ ತಲೆ ಹಾಳು ಮಾಡೋಕ್ಕೆ ಬಂದಿದ್ದಾಳೆ. ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ಏನಾಯ್ತು? ಅವಳು ಚೆನ್ನಾಗಿ ಕೆಲಸ ಮಾಡಲ್ವಾ? ನಿಂಗೇನು ತುಂಬ ಮಾತಾಡ್ತಾಳ ಏನು? ಚೆನ್ನಾಗೆಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾಳ ಮನೇಲಿ? ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳ? ನೀನೆಂತಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅದೇನು ಕೆಲಸ ಮಾಡ್ತಾಳೋ ಏನೋ, ಅವಳಿಗೆ ಅದು ಇಷ್ಟ ಆಗಬೇಕು. ಒಂದು ಕ್ಲೀನಾಗಿ ಏನು ಮಾಡಲ್ಲ, ಯಾವ ನೋಡ್ರು ಮೊಬೈಲ್ ಇಟ್ಕೊಂಡು ಕುತ್ಕೋತಾಳೆ. ಏನು ಮಾಡ್ತಾಳೋ ಏನೋ, ಯಾರಿಗೆ ಗೊತ್ತೇಳು.
ನಾನಂತೂ ಹೇಳಿ ಸಾಕಾಗೋತು. ಒಂದು ಕೆಲಸ ಹೇಳಿದ್ರೆ ಅದನ್ನ ಮಾಡೋಕೆ ಇನ್ನೊಂದು ತಾಸು ಟೈಮ್ ತಗೋತಾಳೆ ನೋಡು. ಅದೇನು ಅವ್ರ ಅಪ್ಪನ ಮನೆ ಕೆಲಸ ಮಾಡೋದು ಕಲ್ತಾಳೆ ಇಲ್ಲ ಗೊತ್ತಿಲ್ಲ, ಕೆಲಸ ಕಲಿದೇನೆ ಬಂದ್ಬಿಟ್ಟಾಳ. ಹಂಗಾದ್ರೆ ಇವರಿಗೆ ಅದು ಬಾಕಿದೆಲ್ಲ ಗೊತ್ತಾಗತ್ತೆ. ಕೆಲಸ ಕಲ್ತ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ನಾವೇ ಹೇಳ್ಬೇಕು ಅವರಿಗೆ. ಓ, ಹಿಂಗೆಲ್ಲ ಮಾಡ್ತಾಳ ಮನೆಗೆ? ಏನು ನಾನೊಬ್ಳು ಇದ್ದೀನಿ ಅನ್ನೋದೇ ನನಗೆ ನೆನಪಿಲ್ಲ ಅನ್ಸುತ್ತೆ. ಅವಳು ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗೋಕೆ ನಿನ್ನ ಜೊತೆ ಏನು ಎಲ್ಲ ನೀನೇ ಮಾಡ್ಬೇಕಂತ? ಅವರಪ್ಪನ ಮನೇಲಿ ಏನೂ ಕಲ್ತ್ಕೊಂಡು ಬಂದಿಲ್ವಂತ ಅವಳು. ಇರು ನಾನೆಲ್ಲ ಕಲಿಸ್ಬಿಟ್ಟೆ ಹೋಗ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡಮ್ಮ, ನೀನು ಆರಾಮಾಗಿರು. ನೀನೇನು ತಲೆ ಕೆಡ್ಸ್ಕೊತೀಯ? ಅವಳೇನಾರು ಅಂದರೆ ನೀನು ಏನು ಹೇಳೋಕ್ಕೋಗ್ಬೇಡ, ಅವಳನ್ನ ಮಾತೇ ಆಡಿಸ್ಬೇಡ, ಬಿಟ್ಟಾಕು ನೀನೇನು ತಲೆ ಕೆಡ್ಸ್ಕೊತೀಯ? ಹ್ಞೂ ಮಗಳೇ, ನೀನು ಬರ್ತೀಯ ಅಂತಲೇ ನಾನು ಕಾಯ್ತಾ ಇದ್ದೆ. ಮೊನ್ನೆ ಎಲ್ಲ ತುಂಬ ಬೇಜಾರು ಹೋಗೋಯ್ತು. ನಾನು ನೋಡು, ಒಂದು ಕೆಲಸ ಮಾಡೋದಿಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು. ಸುಮ್ಮನೆ ಕುತ್ಕೊಂಡಿರ್ತಾಳೆ ಮೊಬೈಲ್ ನೋಡ್ಕೊಂಡು. ನಮಗೂ ಎಷ್ಟಂತ ಮಾಡೋಕ್ಕಾಗುತ್ತೆ ಹೇಳು? ನಮಗೂ ಏಜ್ ಆಗಿಲ್ವಾ? ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅವಳು ಒಂದು ಕೆಲಸನೂ ಮಾಡೋದಿಲ್ಲ ಗೊತ್ತಾ? ನೋಡೋಣ ಇರು, ನಾನು ಇರ್ತೀನಲ್ಲ, ಅದು ಹೇಗೆ ಮಾಡ್ತಾಳೆ ಏನು ಮಾಡಲ್ಲ ಅಂತ ನಾನು ನೋಡ್ತೀನಲ್ಲ, ಗೊತ್ತಾಗತ್ತೆ ಬಿಡು. ನೀನೇನಕ್ಕೆ ಬೇಜಾರು ಮಾಡ್ಕೋತೀಯ? ನಾ ಬಂದಿದ್ದೀನಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ. ಇನ್ಮೇಲೆ ನಾನು ಅವಳನ್ನ ನೋಡ್ಕೋತೀನಿ. ನಿನ್ನ ಪಾಡಿ ನೀನು ಆರಾಮಾಗಿರು. ಸರಿ ಆಯಿತು ಮಗ, ನೀನು ಮಲ್ಕೋ ಇಲ್ಲೇ. ಸರಿ ಅಮ್ಮ. ಪುಣ್ಯ, ನನ್ನ ಮಗಳು ಬೆಂಗಳೂರಿಂದ ಬಂದಲ್ಲ, ಅದೇ ಖುಷಿ. ನನಗೊಂದು 100 ಆನೆ ಬಲ ಬಂದಂಗಾಯಿತು. ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತ. ನನ್ನ ಮಗಳು ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ಏನೋ ಬುದ್ಧಿ ಕಲಿಸ್ತೀನಿ ಅಂದಾಳೆ, ಅದು ಏನು ಕಲಿಸ್ತಾಳೋ ಏನೋ ಗೊತ್ತಿಲ್ಲ. ಅವಳೇ ನಮಗೆ ಕಲಿಸ್ತಾಳೋ ಎಂಥದೋ ಗೊತ್ತಿಲ್ಲ. ಅವಳನ್ನಂತೂ ಸುಮ್ಮನೆ ಅಂತೂ ಬಿಡಲ್ಲ ಬಿಡಿ. ನನಗೆ ಅಷ್ಟೊಂದು ಸಿಟ್ಟೈತೆ ಅವಳ ಮೇಲೆ. ಅವಳನ್ನ ಅಷ್ಟು ಈಸಿಯಾಗಿ ಅಂತೂ ಬಿಡೋದಿಲ್ಲ. ನೋಡ್ತೀನಿ ಏನಾಗತ್ತೆ ಏನು ಅಂತ.